ಅದು ನದಿ ತೀರದಲ್ಲಿ ಇರುವ ಒಂದು ಅಂದವಾದ ಗ್ರಾಮ. ಹೆಸರು ರಂಗಾಪುರ. ನೋಡಕ್ಕೆ ತುಂಬಾನೇ ಅಂದವಾಗಿರುವ ಗ್ರಾಮದಲ್ಲಿ ಗೋಪಾಲ್ ಅನ್ನುವ ಮರಕೆಲಸ ಮಾಡುವವನು ಇದ್ದ. ಮರಕೆಲಸ ಮಾಡುವವರಲ್ಲಿ ಅವನಿಗೆ ಸಾಟಿ ಬೇರೆ ಯಾರೂ ಇಲ್ಲ. ಆದ್ರೆ ಅವನ ನಿಯತ್ತು, ಅವನ ಒಳ್ಳೆಯ ಗುಣದಿಂದ ಅವನು ಇನ್ನೂ ಶ್ರೀಮಂತನಾಗಿ ಬದಲಾಗ್ಲಿಲ್ಲ. ಯಾರಿಗೋಸ್ಕರ ಯಾವುದೇ ಕೆಲಸ ಮಾಡಿ ಕೊಟ್ರೂ ಸರಿ, ಅದಕ್ಕೆ ಎಷ್ಟು ಹಣ ತಗೊಳ್ಬೇಕೋ ಅಷ್ಟು ಹಣ ಮಾತ್ರ ಅವನು ತಗೊಳ್ತಾ ಇದ್ದ. ಆದ್ರೆ ಅವನ ಹೆಂಡತಿಗೆ ಇದರಲ್ಲಿ ತೃಪ್ತಿ ಇಲ್ಲ. ಅವಳ ಈ ಬಡತನ ಎಲ್ಲಾನು ಹೋಗಿ ಯಾವಾಗ ನಾವು ಶ್ರೀಮಂತರಾಗೋದು ಅನ್ನೋದ್ರ ಬಗ್ಗೆನೇ ಯಾವಾಗ್ಲೂ ಅವಳು ಯೋಚನೆ ಮಾಡ್ತಾ ಇರ್ತಿದ್ಲು. ಅದೇ ಊರಿನಲ್ಲಿ ದೊಡ್ಡ ಶ್ರೀಮಂತ ಒಬ್ಬ ಇದ್ದ. ಅವನೇ ದೊಡ್ಡ ಮನುಷ್ಯ ಧನಶೇಖರ. ಅವನ ಮನೆಯಲ್ಲಿ ಹಳೆ ಕಾಲದ ಮರ ಬೀರೋ ಒಂದು ಇತ್ತು. ಆ ಮರ ಬೀರೋನ ಸರಿ ಮಾಡೋದಕ್ಕೋಸ್ಕರ ಅವನು ಗೋಪಾಲ್ನ ಅವನ ಮನೆಗೆ ಬರಕ್ ಹೇಳಿದ. ಗೋಪಾಲ್ ಆ ಹಳೆಯ ಬೀರೋನ ನೋಡ್ದ. ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಹೇಗಾದ್ರೂ ಕಷ್ಟಪಟ್ಟು ಅದನ್ನ ಸರಿ ಮಾಡ್ಬೇಕು ಅಂತ ಅನ್ಕೊಂಡು ಅವನವನ ಕೆಲ್ಸನ ಶುರು ಮಾಡ್ದ. ಆ ದಿನ ರಾತ್ರಿಯ ಸಮಯ ಹೀಗೋ ಕಷ್ಟಪಟ್ಟು ಆ ಬೀರೋನ ಅವನು ಓಪನ್ ಮಾಡ್ದ. ಹಾಗೆ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ರಹಸ್ಯ ಪೆಟ್ಟಿಗೆ ಇತ್ತು. ಅದರ ನೋಡಿ ಗೋಪಾಲ್ ತುಂಬಾನು ಆಶ್ಚರ್ಯದಿಂದ, ಇದು ಬೀರುವಾದಲ್ಲಿ ರಹಸ್ಯವಾಗಿ ಇಡುವಂತಹ ಮರದ ಪೆಟ್ಟಿಗೆ. ಯಾರಿಗೆ ಗೊತ್ತಾಗದೆ ಇಲ್ಲಿಟ್ಟಿರ್ಬೋದು. ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ಹಳೆ ಕಾಲದ ಬೀರುವಾದಲ್ಲಿ ಈ ರೀತಿ ಪೆಟ್ಟಿಗೆ ಇರುತ್ತೆ ಅಂತ. ಗೋಪಾಲ್ ಹೇಗೋ ಕಷ್ಟಪಟ್ಟು ಆ ರಹಸ್ಯ ಪೆಟ್ಟಿಗೆಯನ್ನ ತೆರೆಯಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಅದನ್ನು ತೆರೆದು ನೋಡಿದಾಗ ಅವನ್ ಕಣ್ಣನ್ನ ಅವನಿಂದ ನಂಬಕ್ಕಾಗ್ಲೇ ಇಲ್ಲ. ಅದರಲ್ಲಿ ಎಲ್ಲಾನು ಚಿನ್ನದ ನಾಣ್ಯಗಳಿತ್ತು. ಓ, ಇದು ಬಂಗಾರ ನಾಣ್ಯಗಳ ನಿಧಿ. ಇದರಲ್ಲಿ ಎಷ್ಟೋ ಚಿನ್ನಾಭರಣಗಳು, ನಾಣ್ಯಗಳು ಇದೆ. ಇದರ ದರ ಎಷ್ಟೋ. ಈ ಧನ ನನ್ನ ಜನ್ಮದಲ್ಲಿರುವ ಸಾಲವನ್ನೆಲ್ಲ ನೀಗಿಸುತ್ತೆ. ಗೋಪಾಲ್ ಹೆದರ್ಕೊಂಡು ಪುನಃ ಆ ರಹಸ್ಯ ಪೆಟ್ಟಿಗೆನ ಅದೇ ಜಾಗದಲ್ಲಿ ಇಟ್ಟ. ಅವನ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ. ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ. ಆವಾಗ ಅವನು ಹಾಗೂ ಅವನ ಹೆಂಡತಿ ಊಟಕ್ಕೆ ಕೂತ್ಕೊಂಡಿದ್ದಾಗ ಅವನ ಹೆಂಡತಿ ಅವನ ಹತ್ರ, ಏನ್ರಿ ಇದು, ಇವತ್ತು ಕೂಡ ಈ ತಂಗ್ಲನ್ನನೇನಾ? ಈ ಬಡತನ ನಮ್ಮಿಂದ ಯಾವಾಗ ಹೋಗುತ್ತೆ? ಊರಲ್ಲಿ ಎಲ್ಲರೂ ಹೊಸ ಮನೆ ಕಟ್ಕೊಂಡು ಸಂತೋಷವಾಗಿದ್ರೆ ನಾವು ಇನ್ನೂ ಈ ಗುಡಿಸಲ ಮನೆಯಲ್ಲೇ ಇದ್ದೀವಿ. ಗೋಪಾಲ್ ಮೆಲ್ಲೆ, ಕೃಷ್ಣ, ನೀನು ಆವೇಶ ಪಡಬೇಡ. ನಾನಿವತ್ತು ಧನಶೇಖರ್ ಅವರ ಮನೆಯ ಗಾಡ್ರೇಜಲ್ಲಿ ಒಂದು ಕೆಲಸ ಮಾಡಿದೆ. ಹಾಗಂತ ಹೇಳಿ ರಹಸ್ಯ ಬೀರುವಾದಲ್ಲಿ ನನಗೆ ಬಂಗಾರದ ನಿಧಿ ಸಿಕ್ತು. ಕೃಷ್ಣಮ್ಮ ಅದನ್ನ ಕೇಳಿ ತುಂಬಾನೇ ಆಶ್ಚರ್ಯಪಟ್ಲು. ಏನ್ರಿ, ನೀವು ಹೇಳೋದು ನಿಜನಾ? ಎಷ್ಟು ಹಣ? ಆ ಪೆಟ್ಟಿಗೆ ತುಂಬಾ ಚಿನ್ನಾಭರಣಗಳೇ ಇತ್ತು. ಅದು ಲಕ್ಷಗಟ್ಲೆ ದಾಟುತ್ತೆ. ನಮ್ಮ ಬಡತನ ದೂರ ಮಾಡ್ಬೋದು. ಕೃಷ್ಣಮ್ಮ ತಕ್ಷಣ ಉತ್ಸಾಹದಿಂದ, ಮತ್ತೆ ಯಾಕ್ರಿ ಅದನ್ನ ತರ್ಲಿಲ್ಲ? ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ಯಾಕಿರಿ ಮತ್ತೆ ತಗೊಂಬರ್ಲಿಲ್ಲ? ಅದು ಅವರು ಔಸಿ ಇಟ್ಟಂತಹ ಚಿನ್ನಾಭರಣ ಆಗಿರ್ಬೋದು. ನೀವು ಆ ಕೆಲಸ ಮಾಡಿದಿಕ್ಕೆ ತಾನೇ ಇವತ್ತು ಅದು ನಿಮಗೆ ಸಿಕ್ಕಿದ್ದು. ಅಯ್ಯೋ ಸುಮ್ನಿರಿ ಕೃಷ್ಣ, ನೀನ್ ಏನ್ ಮಾತಾಡ್ತಾ ಇದೀಯಾ? ಅದು ಧನಶೇಖರನವ್ರದ್ದು. ಅದನ್ನ ಕಳ್ಳತನ ಮಾಡಿದ್ರೆ ಚೆನ್ನಾಗಿರುತ್ತಾ? ಕೃಷ್ಣಮ್ಮ ಚಿಂತೆಯಿಂದ, ಅಯ್ಯೋ ಅದು ಅವ್ರದ್ದು ಆಗಿರೋದಿಲ್ಲ ರೀ. ಅದರಲ್ಲಿ ನಿಧಿ ಇರೋ ವಿಚಾರ ಅವರಿಗೇನೆ ಗೊತ್ತಿರ್ತಾ ಇರ್ಲಿಲ್ವೋ ಏನೋ. ಅದು ಅವರ ತಾತನ ಕಾಲದ ನಿಧಿ. ಅವರಿಗೆ ಗೊತ್ತಿದ್ರೆ ಅದನ್ನ ಯಾಕೆ ಶುದ್ಧ ಮಾಡ್ಲಿಕ್ಕೆ ನಿಮ್ ಜೊತೆ ಕಳಿಸ್ತಿದ್ರು? ಅದು ನಮಗೆ ಸಿಗಬೇಕಾದ ನಿಧಿ ರೀ. ನಮ್ಮ ಬಡತನವನ್ನು ದೂರ ಮಾಡೋದು. ನಿಮಗೆ ಅಷ್ಟು ಕೂಡ ಧೈರ್ಯ ಬರ್ಲಿಲ್ವಾ ರೀ? ನನಗೆ ಧೈರ್ಯ ಇದೆ, ಆದ್ರೆ ಆ ಬಂಗಾರ ನಂದಲ್ವಲ್ಲ. ನಾನು ಅದನ್ನ ಅವರಿಗೆ ಕೊಡ್ಬೇಕು. ಏನ್ರಿ ನೀವದನ್ನ ಅವರಿಗೆ ತಿರುಗಿಸಿ ಕೊಟ್ರೆ ಅವ್ರು ನಿಮ್ಗೆ ಏನ್ ಕೊಡ್ತಾರೆ? ನಿಮ್ನ ನೋಡಿ ನಗ್ತಾರೆ ಅಷ್ಟೇ. ಜೀವನದಲ್ಲಿ ಈ ರೀತಿ ನಿಜಾಯಿತಿಯಾಗಿ ಇದ್ದು ಏನ್ ಸಂಪಾದನೆ ಮಾಡಿದ್ರಿ? ಈ ಹಳೆ ತಂಗ್ಲನ್ನ ಈ ಗುಡಿಸಲು ಮನೆ ಅಷ್ಟೇ ತಾನೇ? ಆ ನಿಧಿನ ನೀವು ತಗೊಂಡ್ ಬಂದ್ರೆ ನಮ್ಮ ಮನೆಯಲ್ಲಿರುವ ಬಡತನ ಎಲ್ಲ ದೂರವಾಗಿ ನಾವು ಸಂತೋಷವಾಗಿರ್ಬೋದ್ರಿ. ನೀನು ನನ್ನ ಮನಸಾಕ್ಷಿನ ಕೊಲ್ತಾ ಇದ್ದೀಯಾ. ಹಾಗೆ ಮಾಡೋದು ಒಳ್ಳೇದಲ್ಲ. ಕೃಷ್ಣಮ್ಮ ಅಳುತ್ತಾ, ಸರಿ, ಹಾಗಾದ್ರೆ ನೀವು ಆ ಬೀರನ ಶುದ್ಧ ಮಾಡಿ ಆದ್ಮೇಲೆ ಅಲ್ಲೇ ಮನೆಯಲ್ಲಿ ಇಟ್ಬಿಟ್ ಬಂದ್ಬಿಡಿ. ಆ ನಿಧಿ ಕೂಡ ಆ ಬೀರುವದಲ್ಲೇ ಇರ್ಲಿ. ಆಮೇಲೆ ಆ ನಿಧಿ ಯಾರಿಗ್ ಸೇರ್ಬೇಕು ಅಂತ ಆಮೇಲೆ ನೋಡೋಣ. ನಿಮ್ಮ ತಂದೆಯವರು ಕೂಡ ಹೇಳ್ತಾ ಇರ್ತಾರೆ, ನಿಜಾಯಿತಿಯಾಗಿ ಸಿಕ್ಕಿದಂತ ನಿಧಿಯನ್ನು ತಿರುಗಿಸಿ ಕೊಟ್ರೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ. ಆ ಪ್ರತಿಫಲ ಸಿಗುವ ತನಕ ನೀವು ನಂಬಿಕೆಯಿಂದ ಇರಬೇಕು. ಗೋಪಾಲ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ನೀನು ಹೇಳುವ ವಿಚಾರದಲ್ಲಿ ನನಗೆ ಒಂದು ವಿಷಯ ಅರ್ಥವಾಯಿತು. ರೀತಿಯಾಗಿ ಸಿಗುವ ನಿಧಿಯನ್ನು ಬಚ್ಚಿಡುವುದು ತಪ್ಪೇ. ಈ ನಿಧಿ ನಂದಲ್ಲ ಎನ್ನುವುದಕ್ಕೆ ನನಗೆ ಒಂದು ದಾರಿ ಇದೆ. ನಾನು ಆ ಪೆಟ್ಟಿಗೆನ ಯಾರ ಜೊತೆ ಹೇಳದೆ ಬೀರುವಾದಲ್ಲೇ ಇರಿಸ್ತೀನಿ. ಅದು ನಂದಲ್ಲ ಎನ್ನುವುದಕ್ಕೆ ನನಗೆ ಒಂದು ಮಾರ್ಗ ಇದೆ. ಮರುದಿನ ಬೆಳಗ್ಗೆ ಗೋಪಾಲ್ ಧನಶೇಖರನ ಮನೆಗೆ ಹೋದ. ಧನಶೇಖರ ಗೋಪಾಲ್ ಹತ್ರ, ಏನಯ್ಯ ಗೋಪಾಲ, ನಿನ್ನೆ ರಾತ್ರಿನೇ ಎಲ್ಲ ಕೆಲಸ ಮಾಡಿ ಹೋಗಿದೀಯಾ? ಈ ಬೀರೋನ ಆದಷ್ಟು ಬೇಗ ಸರಿಪಡಿಸು. ಮತ್ತೆ ಹಳೆಯ ಕೊಠಡಿಯಲ್ಲಿರ್ಬೇಕು. ಅಯ್ಯ,
ತುಂಬಾ ಕೆಲಸಗಳು ನಡೆದೋಗಿದೆ. ಆದ್ರೆ ಈ ಬೀರೋದಲ್ಲಿ ಸಣ್ಣ ಒಂದು ಕೋಣೆ ಇದೆ. ಅದನ್ನು ಸರಿಪಡಿಸದಿದ್ರೆ ಬೀರುವ ಎಲ್ಲನೂ ಹಾಳಾಗ್ಬಿಡುತ್ತೆ. ಗೋಪಾಲ್ ಪುನಃ ಬೀರೋ ಒಳಗಡೆ ಅದು ಯಾರ ಕಣ್ಣಿಗೂ ಸಿಗದೇ ಇರುವ ಹಾಗೆ ಅಂಟಿಸಿ ಇಟ್ಟ. ಆಮೇಲೆ ಗೋಪಾಲ್ ಧನಶೇಖರನ ಹತ್ತಿರ ಹೋಗಿ, ಈ ಬೀರುವವನ್ನು ನಾನು ಸರಿಪಡಿಸಿದ್ದೀನಿ. ಇದರ ಖರ್ಚನ್ನು ಮಾತ್ರ ನೀವು ನನಗೆ ಕೊಟ್ರೆ ಸಾಕು. ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀಯಾ. ಸರಿ, ಈ ಬೀರುವವನ್ನು ಆ ಮೂಲೆಗೆ ತಳ್ಳಿಕ್ಕೆ ನಾನು ಇರುವ ಜನರನ್ನು ಕರಿತೀನಿ. ಅದಕ್ಕೆ ಗೋಪಾಲ್, ಸರಿ ಅಯ್ಯ. ಗೋಪಾಲ್ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಬಂದ. ಆ ಬೀರೋ ಧನಶೇಖರನ ಮನೆಯಲ್ಲೇ ಇತ್ತು. ಗೋಪಾಲ್ಗೆ ಅವನು ನಿಯತ್ತಾಗಿ ನಡ್ಕೊಂಡಿದ್ದಾನೆ ಅನ್ನುವ ಸಂತೋಷ ಮಾತ್ರ ಇತ್ತು. ಆವಾಗ ಕೃಷ್ಣಮ್ಮ ಗೋಪಾಲ್ ಹತ್ರ, ರೀ ಬಂದ್ರಾ? ಹೌದು, ಆ ನಿಧಿ ಸಂಗತಿ ಏನು? ಕೃಷ್ಣ, ಆ ನಿಧಿ ಅಲ್ಲೇ ಇದೆ. ಧನಶೇಖರ ಅಯ್ಯವರ ಮನೆಯಲ್ಲಿದೆ. ಆ ನಿಧಿಯ ಬಗ್ಗೆ ನಾವು ಮರೆತು ಹೋಗೋಣ. ಏನೋ ಮರ್ತೋಗ್ಬೇಕಾ? ನೀವು ಈ ಲೋಕದಲ್ಲೇ ಅತಿ ಸೋಂಬೇರಿಯಾದ ಮನುಷ್ಯರಿ. ನೀವು ಅಷ್ಟೊಂದು ಹಣವನ್ನು ಹಾಗೆ ಸುಮ್ಮನೆ ಬಿಡ್ಲಿಕ್ಕೆ ಆಗುತ್ತಾ? ನೀವು ಏನ್ರಿ ಮಾತಾಡ್ತಿದ್ದೀರಾ? ಕೃಷ್ಣ, ನಾನು ಹಣವನ್ನು ಬಿಡ್ಲಿಲ್ಲ, ನಿಜಾಯಿತಿಯನ್ನು ಕಾಪಾಡ್ಕೊಂಡಿದ್ದೀನಿ. ಆ ನಿಧಿ ನಮ್ದಲ್ವಲ್ಲ, ಅದರ ಬಗ್ಗೆ ನನಗೆ ಭಯ ಇಲ್ಲ. ಅದು ನಮಗೆ ಅಂತ ಇಟ್ಟಿದ್ರೆ ಖಂಡಿತವಾಗಿ ನಮ್ಮ ಬಳಿ ಬಂದೇ ಬರುತ್ತೆ. ಹೀಗೆ ಕೆಲವು ದಿನಗಳು ಹೋಯ್ತು. ಧನಶೇಖರನ ಮನೆಯಿಂದ ಯಾರು ಬಂದು ಯಾರನ್ನು ಕರೀಲೂ ಇಲ್ಲ. ಗೋಪಾಲ್ ಅವನ ಕೆಲಸನ ಮಾಡ್ತಾ ಇದ್ದ. ಆದ್ರೆ ಕೃಷ್ಣಮ್ಮನಿಗೆ ಹುಚ್ಚಿಡಿತಾ ಇತ್ತು. ಹೀಗಿರುವಾಗ ಒಂದಿನ ಧನಶೇಖರ ಗೋಪಾಲ್ನ ಮನೆಗೆ ಅವನ ಗಾಡಿಯಲ್ಲಿ ಬಂದ. ಧನಶೇಖರ ಗೋಪಾಲ್ ಹತ್ರ, ಗೋಪಾಲಂ, ಆದಷ್ಟು ಬೇಗ ನನ್ನ ಮನೆಗೆ ಬಾ. ನಿನ್ನಿಂದ ನನಗೆ ದೊಡ್ಡ ನಷ್ಟವಾಗಿದೆ. ಏನಾಯ್ತು ಅಯ್ಯ? ಬೀರುವ ಏನಾದ್ರೂ ಹಾಳಾಯ್ತಾ? ನಾನು ಸರಿಯಾಗಿ ತಾನೇ ಮಾಡಿದ್ದೆ. ಬೀರುವ ಏನೂ ಆಗಿಲ್ಲ. ಆದ್ರೆ ನಾನು ನನ್ನ ಹೆಂಡತಿ ಹಳೆ ಕಾಲದ ಚಿನ್ನಾಭರಣಗಳನ್ನು ಆ ಗೋಡ್ರೇಜಲ್ಲಿ ಇಟ್ಟಿದ್ದೋ. ಆದ್ರೆ ಇವಾಗ ಅದು ಕಾಣ್ತಾ ಇಲ್ಲ. ನಿನಗೆ ಕೊಡುವಾಗ ಅದೆಲ್ಲನೂ ಅದ್ರೊಳಗೇನೆ ಇತ್ತು. ಕೃಷ್ಣಮ್ಮ ಗೋಪಾಲ್ ಹತ್ರ, ಏನ್ರಿ ನಡೀತು? ಗೋಪಾಲ್ ಧೈರ್ಯದಿಂದ, ಅಯ್ಯೋ ಧನಶೇಖರಮಯ್ಯ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ನಿಜಾಯಿತಿಯಾಗಿ ಕೆಲಸ ಮಾಡಿದೆ. ಅದನ್ನ ನಾನು ಮುಟ್ಲಿಲ್ಲ. ಏನು? ನೀನದ್ನ ಮುಟ್ಲಿಲ್ವಾ? ಆ ಮನೆಯಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ನೀನು ಬಡವ, ಅದರಿಂದ ನೀನೇ ಅದನ್ನ ಮುಟ್ಟಿರ್ತೀಯ ಅಂತ ನನ್ನ ಅಭಿಪ್ರಾಯ. ಗೋಪಾಲ್ ಬೇಜಾರಿಂದ, ಅಯ್ಯ, ನಾನು ಕಳ್ಳ ಅಲ್ಲ ಅಯ್ಯ. ನಾನು ಕಳ್ಳತನ ಮಾಡಲಿಲ್ಲ. ನೀವು ನನ್ನ ದಯವಿಟ್ಟು ನಂಬಿ. ಹಾಗಾದ್ರೆ ನೀನು ಮುಟ್ಲಿಲ್ವಾ? ಹಾಗಾದ್ರೆ ಹೇಳು, ನೀನು ಎಲ್ಲಿ ಇಟ್ಟಿದೀಯಾ? ನಿಜ ಹೇಳದಿದ್ರೆ ನಿನ್ನ ಪಂಚಾಯಿತಿ ಕಟ್ಟೆಯಲ್ಲಿ ನಿಲ್ಲಿಸ್ತೀನಿ. ಗೋಪಾಲ್ ಸ್ವಲ್ಪ ಭಯದಿಂದ ಸ್ವಲ್ಪ ಧೈರ್ಯದಿಂದ, ಅಯ್ಯ ಧನಶೇಖರ ಅಯ್ಯ, ನಿಜಾಯಿತಿ ಧರ್ಮದ ಸಾಕ್ಷಿ. ನೀವು ಎಲ್ಲಿ ಇಟ್ಟಿದ್ದೀರಾ ಅಂತ ನಾನು ಹೇಳ್ತೀನಿ, ಆದ್ರೆ ನೀವು ನನ್ನ ನಂಬಬೇಕು. ಧನಶೇಖರ ಕೋಪದಿಂದ, ಎಲ್ಲಿ ಇಟ್ಟಿದ್ಯಾ ಅಂತ ಹೇಳು. ಆ ಬಂಗಾರ ನಿಮ್ಮ ಬೀರೋದಲ್ಲಿರುವ 3ನೇ ಭಾಗದಲ್ಲಿರುವ ರಹಸ್ಯ ಕೋಣೆಯಲ್ಲಿದೆ. ಅದಕ್ಕೇನೆ ಅದು ನಿಮಗೆ ಸಿಗಲಿಲ್ಲ. ಧನಶೇಖರ ತಕ್ಷಣ ಅಲ್ಲಿಂದ ಅವನ ಮನೆಗೆ ಹೋದ. ಗೋಪಾಲ್ ಹೇಳಿದ ಹಾಗೇನೆ ರಹಸ್ಯ ರೂಮಿನಲ್ಲಿ ಆ ಪೆಟ್ಟಿಗೆ ಹಾಗೇನೆ ಇತ್ತು. ಆವಾಗ ಧನಶೇಖರ ಅದನ್ನ ತೆಗೆದು ಅದನ್ನ ನೋಡಿ ಆಶ್ಚರ್ಯಪಟ್ಟ. ಅವನು ಅವನ ಮನ್ಸಲ್ಲಿ, ಇದು ಇಲ್ಲೇ ಇದೆಯಾ? ನನಗೂ ಕೂಡ ಈ ರಹಸ್ಯ ಕೋಣೆಯ ಬಗ್ಗೆ ಗೊತ್ತಿಲ್ಲ. ತಂದೆಯವರೇ ಇದರಲ್ಲಿ ಇಟ್ಟಿರ್ಬೇಕು. ಧನಶೇಖರ ತಕ್ಷಣ ಅಲ್ಲಿಂದ ಗೋಪಾಲ್ ಮನೆಗೆ ವಾಪಸ್ ಬಂದ. ಈ ಸಲ ಅವನ ಮುಖದಲ್ಲಿ ಸಂತೋಷ ಹಾಗೂ ಪಶ್ಚಾತ್ತಾಪ ಎರಡೂನು ಇತ್ತು. ಫಲ, ನನ್ನನ್ನು ಕ್ಷಮಿಸು. ನೀನು ತುಂಬಾ ಒಳ್ಳೆಯವನು, ತುಂಬಾ ನಿಜಾಯಿತಿಯಿಂದ ಬದುಕುವವನು. ನಾನೇ ನಿನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನನಗೆ ಎಲ್ಲವೂ ಇವಾಗ ಅರ್ಥವಾಯಿತು. ಅಯ್ಯೋ ಧನಶೇಖರಮಯ್ಯ, ನೀವು ನನ್ನ ಬೈದ್ರಿ. ಆ ನಿಧಿನ ಕಳ್ಳತನ ಮಾಡಲಿಲ್ಲ. ನನ್ನ ಮನಸಾಕ್ಷಿ ನನಗೆ ಮುಖ್ಯ. ನಾನು ಕಳ್ಳನಲ್ಲ. ಇರುಗೋಪಾಲಂ, ನಿಜ ಹೇಳ್ಬೇಕಂದ್ರೆ ಆ ಬಂಗಾರ ಪೆಟ್ಟಿಗೆ ನನ್ನದಲ್ಲ. ಅಯ್ಯ, ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಆ ಬಂಗಾರದ ಪೆಟ್ಟಿಗೆ ನಿಮ್ಮದಲ್ವಾ? ಇಲ್ಲ, ಯಾರು ಮರದ ಕೆಲಸವನ್ನು ಮಾಡ್ತಾರೋ ಅವರಿಗೆ ಅಂತ ನಮ್ಮ ತಾತ ಆ ಕಾಲದಲ್ಲೇ ಈ ರಹಸ್ಯವಾದ ಕೋಣೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಚಿನ್ನಾಭರಣವನ್ನು ಇಟ್ಟಿದ್ರು. ಯಾರು ನಿಜಾಯಿತಿಯಾಗಿ ಮರದ ಕೆಲಸವನ್ನು ಮಾಡ್ತಾರೋ ಅವರಿಗೇನೆ ಇದನ್ನು ಬಹುಮಾನವಾಗಿ ಕೊಡ್ಬೇಕು ಅನ್ಕೊಂಡಿದ್ರು. ಆವಾಗ್ಲೇ ಇದಕ್ಕೆ ನಿಜವಾದ ವಾರಿಸುದಾರರು ಸಿಗ್ತಾರೆ ಅಂತ ಹೇಳಿದ್ರು. ಕೃಷ್ಣಮ್ಮ ಆಶ್ಚರ್ಯದಿಂದ, ಹಾಗಾದ್ರೆ ಆ ಪೆಟ್ಟಿಗೆ ನಿಮ್ದಲ್ವಾ? ಇಲ್ಲ, ಆ ನಿಧಿ ನಿಂದಲ್ಲ ಅಂತ ನೀನು ನಿರೂಪಿಸಿದ್ದೀಯಾ. ಅದರಿಂದ ಪೆಟ್ಟಿಗೆಯಲ್ಲಿರುವ ನಿಧಿಗೆ ನಿಜವಾದ ಯಜಮಾನ ನೀನೇ. ಕೃಷ್ಣಮ್ಮ ಸಂತೋಷದಿಂದ, ಅಯ್ಯೋ ದೇವ್ರೇ, ನನ್ನ ಗಂಡನ ನಿಜಾಯಿತಿ ಇವತ್ ನಮ್ನ ಕಾಪಾಡಿದೆ. ಧನಶೇಖರ ಚಿನ್ನದ ಪೆಟ್ಟಿಗೆನ ಗೋಪಾಲ್ ಕೈಯಲ್ಲಿ ಕೊಟ್ಟು, ಅಲ್ಲ, ಈ ನಿಧಿಯನ್ನು ನನ್ನ ತಾತ ನಿನ್ನ ನಿಜಾಯಿತಿಗೆ ಕೊಟ್ಟಂತಹ ಬಹುಮಾನ. ಈ ಚಿನ್ನದ ನಾಣ್ಯಕ್ಕಿಂತ ನನಗೂ ಕೂಡ ನಿನಗೆ ಏನೂ ಕೊಡಲು ಸಾಧ್ಯವಿಲ್ಲ. ಗೋಪಾಲ್ ತನ್ನ ಹೆಂಡತಿಯನ್ನ ನೋಡಿ, ಕೃಷ್ಣ, ನೋಡ್ದ, ನಾವು ನಿಜಾಯಿತಿಯಾಗಿ ಇದ್ರೆ
ಚಿನ್ನ ನಮ್ಮದಲ್ಲದಿದ್ರೂ ನಮ್ಮ ಪ್ರಾಮಾಣಿಕತೆಗೆ ನಮ್ಮ ಕೈ ಸೇರುತ್ತೆ. ಆ ದಿನದಿಂದ ಊರಿನವರು ಎಲ್ರೂ ಗೋಪಾಲ್ ನಿಯತ್ತಿನ ಬಗ್ಗೆ ಮೆಚ್ಕೊಳ್ತಾ ಇದ್ರು. ಹಾಗೇನೆ ಧನಶೇಖರ ಅವನ ವ್ಯಾಪಾರದಲ್ಲಿ ಗೋಪಾಲ್ನ ಪಾರ್ಟ್ನರ್ ಆಗಿ ಸೇರಿಸ್ಕೊಂಡು ಅವನಿಗೆ ಎಲ್ಲ ಮರ್ಯಾದೆನೂ ಕೊಟ್ಟ. ಗೋಪಾಲ್ ಕೂಡ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ದ. ಚಿನ್ನವನ್ನು ನೋಡಿದ ತಕ್ಷಣ ಸ್ವಂತ ಮಾಡ್ಕೊಳ್ಬೇಕು ಅನ್ನುವ ಒಂದು ಗೊಂದಲ ಬಂದರೂ ಕೂಡ ಅವನ ನಿಯತ್ತು ಅವನನ್ನ ಧರ್ಮದ ದಾರಿಯಲ್ಲಿ ಕರ್ಕೊಂಡು ಹೋಗಿದ್ರಿಂದ ಈ ದಿನ ಊರೆಲ್ಲರೂ ಮೆಚ್ಕೊಳ್ಳೋ ಒಬ್ಬ ನಿಯತ್ತಿನ ಮನುಷ್ಯ ಅನ್ನುವ ಹೆಸರನ್ನ ತಗೊಂಡಿದ್ದ ಗೋಪಾಲ್. ಅದಕ್ಕೆ ಕಾರಣ ಅವನ ಒಳ್ಳೆ ಮನಸ್ಸು, ಅವನ ನಿಯತ್ತಾದ ಗುಣ. ಯಾವಾಗ್ಲೂ ಇನ್ನೊಬ್ಬರ ಆಸ್ತಿ ನಮಗೆ ಸ್ವಂತ ಆಗಲ್ಲ. ಧರ್ಮದ ದಾರಿಯಲ್ಲಿ ನಡಿಬೇಕು ಅನ್ನೋದು ನಾವು ತೆಗೆಯುವ ಒಂದು ನಿರ್ಧಾರ. ಆ ನಿರ್ಧಾರದಲ್ಲಿ ನಡೀತಾ ಇದ್ರೆ ಜೀವನ ಚೆನ್ನಾಗಿರುತ್ತೆ. ಈ ಕಥೆಯಲ್ಲಿರುವ ನೀತಿ, ಇನ್ನೊಬ್ಬರ ಹಣ ನಮಗೆ ಸ್ವಂತ ಆಗಲ್ಲ. ಆ ಹಣನ ಸ್ವಂತ ಮಾಡ್ಕೊಳ್ಬೇಕು ಅಂತ ಸ್ವಾರ್ಥ ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ನಾಳೆ ಕಷ್ಟ ನಿನಗೆ ಸ್ವಂತ ಆಗುತ್ತೆ. ಅದಕ್ಕೆ ಬದಲು ನೀನು ನಿಯತ್ತಾಗಿ ನಡ್ಕೊಂಡ್ರೆ ನಾಳೆ ಆ ದೇವ್ರು ನಿನ್ ಜೊತೆ ನಿನಗೋಸ್ಕರ ಇರ್ತಾನೆ. ಬೆಳಕುಪುರ ಅನ್ನುವ ಊರಿನಲ್ಲಿ ಹಗಲಿನ ಸಮಯದಲ್ಲೂ ಕೂಡ ಹೊರಗಡೆ ಇರುವ ಲೈಟ್ಗಳೆಲ್ಲಾನು ಉರಿತಾನೆ ಇತ್ತು. ಆ ಊರು ಹೆಸರಿಗೆ ತಕ್ಕಂಗೆ ಯಾವಾಗ್ಲೂ ಬೆಳಕಾಗಿನೇ ಇರಬೇಕು ಅನ್ನೋದು ಆ ಊರಿನ ನಿಯಮ. ಆದ್ರೆ ಊರಿಗೆ ಹೊಸದಾಗಿ ಬಂದಿರುವ ರಮಗೆ ಮಾತ್ರ ಅದೆಲ್ಲಾನು ತುಂಬಾ ವಿಚಿತ್ರವಾಗಿ ಅನಿಸ್ತಾ ಇತ್ತು. ಅವಾಗ ರಮ ಸುಬ್ಬಯ್ಯನ ಹತ್ರ, ಸುಬ್ಬಯ್ಯಣ್ಣ, ಇದೇನಿದು? ಈ ಊರಲ್ಲಿ ಎಲ್ರೂ ಇನ್ನೂ ನಿದ್ರೆ ಮಾಡ್ತಾ ಇದ್ದಾರೆ ಏನೋ? ಯಾಕೆ ಹೊರಗಡೆ ಇರುವ ಲೈಟ್ ಯಾವುದನ್ನು ಆಫ್ ಮಾಡಲಿಲ್ಲ? ಇನ್ನೂ ಎಲ್ಲಾನು ಉರಿತಾನೇ ಇದೆ. ಆವಾಗ ಸುಬ್ಬಯ್ಯ ರಮನ ನೋಡಿ, ಅಮ್ಮ, ನೀನು ಈ ಊರಿಗೆ ಹೊಸಬ್ಳು ಅಲ್ವಾ? ಅದಕ್ಕೆ ನಮ್ಮೂರಿನ ನಿಯಮ ನಿನಗೆ ಗೊತ್ತಿಲ್ಲ. ಈ ಊರಿನಲ್ಲಿ ಯಾವಾಗಲೂ ಲೈಟ್ ಉರಿತಾನೇ ಇರಬೇಕು. ಕತ್ಲು ಅನ್ನುವ ಮಾತಿಗೆ ಈ ಊರಲ್ಲಿ ಜಾಗನೇ ಇಲ್ಲ. ಆವಾಗ ರಮ ಆಶ್ಚರ್ಯದಿಂದ, ಆದರೆ ಅದಕ್ಕೋಸ್ಕರ ಈ ರೀತಿ ಕರೆಂಟ್ನ ವೇಸ್ಟ್ ಮಾಡಬಾರ್ದು ಅಲ್ವಾ? ಹೀಗೆ ಲೈಟ್ ಎಲ್ಲ ಉರಿತಾ ಇದ್ರೆ. ಅಯ್ಯೋ ಅಮ್ಮ, ಕತ್ಲು ಅನ್ನೋ ಮಾತು ಈ ಊರಿನಲ್ಲಿ ಯಾರ ಬಾಯಿಂದಾನೂ ಬರಲೇಬಾರ್ದಮ್ಮ. ಅದನ್ನು ನಿಮ್ಮ ಮಾವನಿಗೆ ಗೊತ್ತಾದ್ರೆ ತುಂಬಾ ಕಷ್ಟ. ಅವ್ರ ತಂದೆಗೆ ಗೊತ್ತಾದ್ರೆ ತುಂಬಾನೇ ಬೈತಾರೆ ಅಮ್ಮ. ಹಾಗಂತ ಮಾತಾಡ್ತಾ ಇದ್ದಾಗ್ಲೇ ಅಲ್ಲಿ ಮಾಧವಯ್ಯ ಹಾಗೂ ರಂಗಯ್ಯ ಇಬ್ರು ಕೂಡ ಬಂದ್ರು. ಆವಾಗ ರಂಗಯ್ಯ ರಮನ ನೋಡಿ, ಏನಿದೋ ಇಲ್ಲೇನ್ ನಡೀತಾ ಇದೆ? ರಮ, ಮನೇಲಿರೋದನ್ನು ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದೆ ನೀನು? ಏನಿಲ್ಲ ಅಜ್ಜ, ಸುಮ್ಮನೆ ಬಂದೆ. ನೋಡಿದ್ರೆ ಲೈಟ್ ಎಲ್ಲ ಉರಿತಾ ಇತ್ತು. ಕರೆಂಟ್ ವೇಸ್ಟ್ ಅಲ್ವಾ? ಆವಾಗ ರಂಗಯ್ಯ ಮಾಧವಯ್ಯನ ನೋಡಿ, ಏನೋ ಇದು, ನಮ್ಮ ಸೊಸೆಗೆ ಕರೆಂಟ್ ವೇಸ್ಟು ಅಂತ ಹೇಳೋ ಮಾತು ಯಾರು ಕಲ್ಸ್ಕೊಟ್ಟಿದ್ದೋ? ಇದೆಲ್ಲ ಈ ಊರಿನ ನಿಯಮ ಅಂತ ಗೊತ್ತಿಲ್ವಾ? ಆವಾಗ ಮಾಧವಯ್ಯ ರಮನ ಕೋಪದಿಂದ ನೋಡಿ, ರಮ, ಇದು ನಮ್ಮ ಊರಿನ ನಿಯಮ, ನಿನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ಕತ್ಲು ಅನ್ನುವ ಮಾತಿಗೆ ಜಾಗನೇ ಇಲ್ಲ. ಯಾವಾಗಲೂ ನಮ್ಮೂರು ಬೆಳಕಾಗಿರ್ಬೇಕು. ಅದೇ ನಮ್ಮೂರಿಗೆ ದೊಡ್ಡ ಗೌರವ. ಆವಾಗ ರಮ ತಾಳ್ಮೆಯಿಂದ, ಮಾವ, ಊರು ಬೆಳಕಾಗಿರೋದು ತುಂಬಾ ಒಳ್ಳೇದು. ಆದರೆ ರಾತ್ರಿ ಸಮಯ ಕತ್ಲಾಗೋದು ತುಂಬಾನೇ ಸಹಜ ತಾನೆ. ಆ ಕತ್ಲನ್ನ ನೋಡಿ ಯಾಕೆ ಎಲ್ರೂ ಹೆದರ್ತಾ ಇದ್ದೀರಾ? ಇವಾಗ ಕತ್ಲಾದ್ರೆ ಏನಂತೆ? ಬೆಳಗ್ಗೆ ಬೆಳಕಾಗಿರುತ್ತೆ, ರಾತ್ರಿ ಕತ್ಲಾಗಿರುತ್ತೆ. ಇದೇ ಅಲ್ವಾ ನಿಜವಾದ ನಿಯಮ? ರಂಗಯ್ಯ ಅಹಂಕಾರದಿಂದ, ರಮ, ಬಾಯಿ ಮುಚ್ಚು. ದೊಡ್ಡೋರು ಹಾಕಿರುವ ನಿಯಮಗಳು ಇದು. ಇದನ್ನ ನೀನು ಪಾಲಿಸ್ಲಿಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿರಲ್ಲ. ಈ ಊರಿಗೆ ಹೊಸಬ್ಳಾಗಿ ಬಂದಿದೀಯಾ, ನಮ್ಮ ನಿಯಮಗಳನ್ನ ಪಾಲಿಸ್ಲೇಬೇಕು. ಯಾಕ್ ತಾತ ಇಷ್ಟು ಕೋಪ? ಬೆಳಕು ಅನ್ನೋದು ನಾಳೆ ಹುಟ್ಟು ಸೂರ್ಯನಿಂದ ಬರುತ್ತೆ ತಾನೆ. ಅದೇ ರೀತಿ ಕತ್ಲು ಅನ್ನೋದು ಸೂರ್ಯ ಮುಳುಗಿದ್ರೆ ಬರೋದು. ಆ ಕತ್ಲ ನೋಡಿ ಯಾರು ಹೆದರ್ಬಾರ್ದು ತಾತಯ್ಯ. ನಾವು ಕೂಡ ಕರೆಂಟ್ ಹೋದ್ರೆ ಈ ಬೆಳಕುಗಳನ್ನೆಲ್ಲ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಲ್ವಾ? ಆವಾಗ ಮಾಧವಯ್ಯ ಅಹಂಕಾರದಿಂದ, ಬೆಳಕ ಅಂದ್ರೆ ಈ ಸೀಮೆನೆ ಬೆಳಕೋ ಕ್ಯಾಂಡಲ? ನಮ್ಮೂರಿನಲ್ಲಿ ಯಾರ ಮನೆಯಲ್ಲೂ ಕೂಡ ಇದ್ಯಾವುದೂ ಇರೋದಿಲ್ಲ. ರಮ, ನೀನ್ ಬೇರೆ ಊರಿಂದ ಬಂದಿರುವ ಹುಡುಗಿ, ನಿನಗೆ ನಮ್ಮ ಊರಿನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲಾನು ಅರ್ಥ ಆಗುತ್ತೆ ಬಿಡೋ. ಹಾಗಂತ ಮಾತಾಡ್ತಾ ಇದ್ದಾಗ್ಲೇ ಆ ಊರಿನಲ್ಲಿ ಇಬಿ ಆಫೀಸಲ್ಲಿ ವರ್ಕ್ ಮಾಡೋ ಕಾಸಿ ಅಲ್ಲಿಗೆ ಬಂದ. ಅಯ್ಯ ನಮಸ್ಕಾರ, ನಾನು ಇಬಿ ಆಫೀಸಿಂದ ಬಂದಿದ್ದೀನಿ, ಒಂದು ವಿಷಯ ಹೇಳ್ಬೇಕು. ಆವಾಗ ಮಾಧವಯ್ಯ, ಏನ್ ಕಾಶಿ, ಏನ್ ವಿಷಯ, ಇಲ್ಲಿಗೆ ಯಾಕೆ ಬಂದಿದೀಯಾ? ಅಂದ್ರೆ ಇನ್ನು 2 ದಿನದಲ್ಲಿ ಊರಿನಲ್ಲಿ ಭಯಂಕರವಾದ ಬಿರುಗಾಳಿ ಜೊತೆ ಮಳೆನೂ ಬರುತ್ತೆ ಅಂತ ನ್ಯೂಸಲ್ಲಿ ಹೇಳಿದ್ರು. ಆವಾಗ ಒಂದ್ ವೇಳೆ ಕರೆಂಟ್ ಹೋದ್ರೆ ಅದನ್ನೆಲ್ಲ ಸರಿ ಮಾಡಕ್ಕೆ 2 ದಿನ ಆಗುತ್ತೆ. ಅದಕ್ಕೆ ನೀವು ಏನಾದ್ರೂ ಏರ್ಪಾಡು ಮಾಡ್ಕೊಳ್ಳಿ. ಆವಾಗ ರಂಗಯ್ಯ ಅದನ್ನೆಲ್ಲ ಕೇಳಿ, ಏನ್ ಕಾಸಿ, ಹೆದರ್ಸ್ತಾ ಇದೀಯಾ? ನಮ್ಮೂರು ಬೆಳಕುಪುರ, ಯಾವಾಗ್ಲೂ ಇಲ್ಲಿ ಕತ್ಲೆ ಇರಲ್ಲ. ಆವಾಗ ಕಾಸಿ ಕೋಪದಿಂದ, ಅದು ನಿಮ್ಮ ನಂಬಿಕೆ ಆಗಿರ್ಬೋದು, ನಾನು ಹೇಳ್ಬೇಕಾಗಿದ್ದು ಹೇಳಿದೆ. ಒಂದ್ ವೇಳೆ ಕರೆಂಟ್ ಏನಾದ್ರೂ ಕಟ್ಟಾದ್ರೆ ಆಮೇಲೆ ನೀವೇ ಬೆಳಕಿಲ್ಲದೆ ಕಷ್ಟಪಡ್ಬೇಕಾಗುತ್ತೆ. ಆವಾಗ ಪುನಃ ಮಾಧವಯ್ಯ ಅಹಂಕಾರದಿಂದ, ಕಾಸಿ, 2 ದಿನ ಕರೆಂಟ್ ಇರಲ್ಲ, ನಿಮ್ಮೂರಲ್ಲಿ ಕತ್ಲು ಇರುತ್ತೆ ಅಂತ ಬೆದರಿಸ್ತಾ ಇದೆಯಾ ನೀನು. ಆದ್ರೆ ನಮಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೋ, ನಾವು ಹೆದರಲ್ಲ, ನಿನ್ನ ಕೆಲ್ಸನ ನೋಡ್ಕೋ. ಕಾಸಿ ನಿಸ್ಸಹಾಯದಿಂದ, ಇಲ್ಲಿ ನೋಡಿ, ನಾನು ಹೇಳೋದನ್ನ ಹೇಳಿದ್ದೀನಿ.
ಆಮೇಲೆ ನಿಮ್ಮಿಷ್ಟ. ನೀವೇ ಏನಾದರೂ ಕಷ್ಟಪಡಬೇಕಾಗುತ್ತೆ. ಮೊದಲೇ ಎಲ್ಲದಕ್ಕೂ ಯೋಚನೆ ಮಾಡ್ಕೊಳ್ಳಿ. ಹಾಗಂತ ಹೇಳಿ ಕಾಶಿ ಅಲ್ಲಿಂದ ಆಫೀಸ್ಗೆ ಹೊರಟೋದ. ಆವಾಗ ರಾಮ ಎಲ್ಲರ ಹತ್ರನೋ, ಮಾವ, ಆ ಇಬಿ ಮ್ಯಾನ್ ಹೇಳಿದ್ದು ನಿಜ ತಾನೆ? ಒಂದ್ ವೇಳೆ ಗಾಳಿ ಏನಾದ್ರೂ ಬೀಸಿ ಕರೆಂಟ್ ಕಟ್ಟಾದ್ರೆ ಆಮೇಲೆ ಕತ್ಲಲ್ಲಿ ನಾವ್ ಏನ್ ಮಾಡೋದು? ಅದಕ್ಕಿವಾಗ ಏನ್ ಮಾಡ್ಬೇಕು? ನೀನ್ ಹೇಳಿದಾಗೆ ದೀಪ ತಗೊಳ್ಬೇಕಾ? ನೀನು ಈ ಊರನ್ನ ಹಾಳು ಮಾಡಕ್ ಬಂದಿದೀಯಾ ಇಲ್ಲ ನಮ್ಮ ನಿಯಮಗಳನ್ನ ಪಾಲಿಸಕ್ ಬಂದಿದೀಯಾ? ಇಲ್ ನೋಡು, ನಮ್ ಮಾತ್ ಕೇಳು. ಸುಮ್ನೆ ಈ ದೀಪ ಅದೆಲ್ಲ ನಮ್ಮ ಮನೇಲಿ ಇರಬಾರ್ದು. ನೀನು ಬಾಯಿ ಮುಚ್ಕೊಂಡಿದ್ರೆ ಸಾಕು. ಮಾವಯ್ಯ, ಇದಕ್ಕೆಲ್ಲ ಖರ್ಚಾಗುತ್ತೆ ಅಂತ ನೀವು ಅಂದ್ಕೊಳ್ತಿದ್ದೀರೋ ಏನೋ. ನೀವು ಯಾವುದಕ್ಕೆ ಯೋಚನೆ ಮಾಡಬೇಡಿ. ನಮ್ಮ ಅಮ್ಮ ಕೊಟ್ಟ ಹಣ ನನ್ನ ಹತ್ರ ಇದೆ. ನಾನು ಆದಷ್ಟು ದೀಪಗಳನ್ನ ತಗೊಂಡ್ ಬರ್ತೀನಿ. ಖಂಡಿತ ಈ ಏರ್ಪಾಡುಗಳನ್ನ ನಾವು ಮಾಡ್ಕೊಳ್ಬೇಕು. ಖರ್ಚು ಅವಳು ನೋಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಸರಿ ಸರಿ, ಖರ್ಚು ನಮ್ಗೇನು ಇಲ್ಲ. ನೀನೇ ಎಲ್ಲನೂ ತಗೊಂಡ್ ಬಂದು ಇಟ್ಕೊಳ್ಬೇಕು. ಆದ್ರೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ಆ ದೀಪಗಳಿಗೆ ಇಲ್ಲಿ ಕೆಲ್ಸಾನೇ ಇರಲ್ಲ. ಯಾವಾಗ್ಲೂ ಕರೆಂಟ್ ಇದ್ದೇ ಇರುತ್ತೆ. ಆವಾಗ ರಮ ನಗುತ್ತಾ, ಸರಿ ಮಾವಯ್ಯ, ಯಾವುದಕ್ಕೂ ಸ್ವಲ್ಪ ಮುಂದೆನೆ ತಗೊಂಡ್ ಬಂದು ಇಟ್ಬಿಡ್ತೀನಿ. ಹಾಗಂತ ರಮ ಸಂತೆಗೆ ಹೋಗಿ ದೀಪ, ಕ್ಯಾಂಡಲ್, ದೀಪಕ್ಕೆ ಬೇಕಾಗಿರುವ ಎಣ್ಣೆ ಎಲ್ಲನೂ ತಗೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡ್ಲು. ಆದ್ರೆ ಆ ಊರಿನಲ್ಲಿದ್ದ ಉಳಿದ ಪ್ರಜೆಗಳು ಯಾರು ಕೂಡ ಅಹಂಕಾರದಿಂದ ಏನೂ ತಗೊಂಡು ಇಟ್ಕೊಳ್ಳೇ ಇಲ್ಲ. ಹೀಗಿರುವಾಗ ಆ ದಿನ ರಾತ್ರಿನೇ ಭಯಂಕರವಾದ ಬಿರುಗಾಳಿಯ ಜೊತೆ ಗುಡುಗು ಮಿಂಚು ಶಬ್ದದ ಜೊತೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಅಂತಹ ಮಳೆ ಆ ಊರಿನವರು ಯಾವಾಗ್ಲೂ ನೋಡಿದ್ದೇ ಇಲ್ಲ. ಅಪ್ಪ, ಏನಪ್ಪ ಇದು? ಈ ಗಾಳಿಗೆ ಮನೆ ಹಂಚು ಆರೋಗೋ ಥರ ಇದೆ. ಹೌದ್ ಕಣೋ, ಎಂಥ ಗಾಳಿನೋ. ಇಂಥ ಗಾಳಿನ ಇಲ್ಲಿವರೆಗೂ ನಾನು ನೋಡಿದೇ ಇಲ್ಲ. ಆವಾಗ ಇದ್ದಕ್ಕಿದ್ದಂತೆ ಸುಬ್ಬಯ್ಯ ಮಾಧವಯ್ಯನ ಮನೆಗೆ ಬಂದು, ಮಾಧವ, ಒಳಗಡೆ ಇದೆಯಾ? ಹೊರಗಡೆ ಬಾ. ಹಾಗಂತ ಅವನು ಹೇಳ್ತಾ ಇದ್ದಾಗ್ಲೇ ಇದ್ದಕ್ಕಿದ್ದಂತೆ ಅಲ್ಲಿ ಉರಿತಾ ಇದ್ದ ಲೈಟ್ಗಳೆಲ್ಲ ಆಫ್ ಆಯ್ತು. ಆ ಊರೇ ಇವಾಗ ಕತ್ತಲಲ್ಲಿ ಮುಳುಗೋಗಿತ್ತು. ಯಾಕಂದ್ರೆ ಆ ಊರಲ್ಲಿ ಇವಾಗ ಕರೆಂಟ್ ಹೋಗಿತ್ತು. ಅಯ್ಯೋ, ಇದೇನಿದು, ಕರೆಂಟ್ ಹೋಯ್ತಾ? ಆವಾಗ ಸುಬ್ಬಯ್ಯ ಹೆದರ್ಕೊಂಡೆ, ಹೌದು ಮಾಧವ, ಕರೆಂಟ್ ಹೋಯ್ತು. ಊರೇ ಇವಾಗ ಕತ್ಲಾಗ್ಬಿಟ್ಟಿದೆ. ಆವಾಗ ಮಾಧವ, ಸುಬ್ಬಯ್ಯ, ಪುನಃ ಆ ಮಾತು ಹೇಳ್ಬೇಡ. ಆವಾಗ ಸುಬ್ಬಯ್ಯ, ಹೇಳ್ದೆ ಏನ್ ಮಾಡೋದು? ನಿಜ ತಾನೆ? ನಿಜಾನ ನಿಜ ಅಂತ ಒಪ್ಕೋ. ಇವಾಗ ಊರೇ ಕತ್ಲಲ್ಲಿ ಮುಳುಗೋಗಿದೆ. ಅಮ್ಮ, ಅಪ್ಪ, ನನಗೆ ದಾರಿ ಕಾಣಿಸ್ತಾ ಇಲ್ಲ. ನಾನು ಯಾವ ಕಡೆ ಹೋಗೋದೋ ಏನೋ. ಹಾಗಂತ ಹೇಳ್ತಾ ಇದ್ದಾಗ್ಲೇ, ಸುಬ್ಬಯ್ಯ, ನನ್ನ ಕಾಲ್ ಕೆಳಗಡೆ ಏನೋ ಇದೆ ಕಣೋ, ಏನು ಅಂತ ಗೊತ್ತಿಲ್ಲ. ಅಯ್ಯೋ, ಬೆಳಕಿಳಿದೆ, ಕಣ್ಣು ಕಾಣಿಸ್ತಾ ಇಲ್ಲ. ಆವಾಗ ರಮ ಎಲ್ಲರ ಹತ್ರ, ಯಾರೂ ಹೆದರ್ಬೇಡಿ, ನನ್ನ ಹತ್ರ ಬೆಳಕಿದೆ, ನಾನು ತಗೊಂಡ್ ಬರ್ತೀನಿ. ಯಾರೂ ಅಲ್ಲಾಡ್ದೆ ಅದೇ ಜಾಗದಲ್ಲಿ ನಿಂತ್ಕೊಂಡಿರಿ. ಆವಾಗ ಸುಬ್ಬಯ್ಯ, ಅಮ್ಮ ರಮ, ಬೇಗ ಹೋಗಿ ತಗೊಂಡ್ಬಮ್ಮ, ನನಗ್ಯಾಕೋ ಭಯ ಆಗ್ತಾ ಇದೆ. ಆವಾಗ ರಮ ಹೋಗಿ ಒಂದು ದೀಪನ ತಗೊಂಡ್ ಬಂದು ಅದನ್ನ ಕತ್ತಿಸಿ ಹಾಲ್ ಮಧ್ಯದಲ್ಲಿ ಇಟ್ಲು. ಇವಾಗ ಕತ್ಲೆಲ್ಲ ಹೋಗಿ ಮೆಲ್ಲೆ ಒಂದು ಬೆಳಕು ಆ ಮನೆಯಲ್ಲಿ ತುಂಬಿತ್ತು. ಅದನ್ನ ನೋಡಿ ಎಲ್ರೂ ಕೂಡ ಆಶ್ಚರ್ಯಪಟ್ರು. ರಮ, ಈ ಬೆಳಕು ನಿನಗೆ ಎಲ್ಲಿಂದ? ಮಾವ, ಅವತ್ತು ಹೇಳ್ದೆ ಅಲ್ವಾ, ನಮ್ಮ ಅಮ್ಮ ಕೊಟ್ಟ ಹಣದಲ್ಲಿ ನಾನು ದೀಪಗಳನ್ನ ತಗೊಂಡ್ ಬರ್ತೀನಿ ಅಂತ. ಸುಬ್ಬಯ್ಯ ಆಶ್ಚರ್ಯದಿಂದ ಆ ದೀಪಗಳನ್ನ ನೋಡಿ, ರಮ, ನಿಜವಾಗ್ಲೂ ನೀನು ತುಂಬಾನೇ ಬುದ್ಧಿವಂತೆಮ್ಮ. ರಂಗಯ್ಯ ತಲೆ ಬಗ್ಗಿ, ರಮ, ನೀನು ಈ ಮನೆಗೆ ದೇವತೆ. ನಿನ್ ಮಾತು ಕೇಳಿದೆ ನಾವೆಲ್ಲರೂ ಇಲ್ಲಿ ತನಕ ತಪ್ಪು ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಊರೇ ಕತ್ಲಲ್ಲಿ ಮುಳುಗೋಗಿರೋದ್ರಿಂದ ಊರಿನವರು ಎಲ್ರೂ ಕೂಡ ಹೆದರ್ಕೊಂಡು ಮಾಧವಯ್ಯನ ಮನೆಯ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ರು. ಆವಾಗ ಸುಬ್ಬಯ್ಯ ಅವರನ್ನೆಲ್ಲ ನೋಡಿ, ಮಾಧವ, ಎಲ್ರೂ ಹೆದರ್ಕೊಂಡಿದ್ದಾರೆ, ಏನಾದ್ರೂ ಒಂದು ಮಾಡ್ಲೇಬೇಕು. ಸುಬ್ಬಯ್ಯಣ್ಣ, ಕಾಶಿ ಹೇಳಿದ ಹಾಗೆ 2 ದಿನಕ್ಕೆ ಕರೆಂಟ್ ಬರಲ್ಲ ಅಂತ ನನಗನ್ನಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ನಾನು ಮನೇಲಿ ತುಂಬಾನೇ ಬೆಳಕುಗಳನ್ನ ತಗೊಂಡಿಟ್ಟಿದ್ದೀನಿ. ಅದರಲ್ಲಿ ಒಂದು ನಿಮ್ಮ ಮನೆಗೂ ತಗೊಂಡು ಹೋಗಿ ಹಾಗೇನೆ ಎಲ್ಲರ ಮನೆಗೂ ಕೊಡಿ. ಎಲ್ರ ಮನೆಯಲ್ಲಿ ದೀಪ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಹೇಳಿ. ಆವಾಗ ಮಾಧವಯ್ಯ ರಮಾನ ನೋಡಿ, ರಮ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಅವತ್ತೇ ನೀನು ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಅವತ್ತೇ ನಿನ್ ಮಾತು ಕೇಳಬೇಕಾಗಿತ್ತು. ಕೇಳಿಲ್ಲ ಅನ್ನೋದ್ರಿಂದಾನೇ ಇವಾಗ ನಮಗ್ ಮಾತ್ರ ಅಲ್ಲ, ನಮ್ಮ ಊರಿನವ್ರಿಗೂ ಕೂಡ ಕಷ್ಟ. ಹೌದು ಕಣೋ, ನಮ್ಮ ರಮ ಅವತ್ತೇ ಹೇಳಿದಾಗ ಅವಳ ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನಮ್ಮ ನಿಯಮಗಳು ಅಂತ ಊರಿನವರು ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಹೌದು ರಮ, ನಿನ್ನಿಂದಾನೇ ಇವಾಗ ನಮ್ಮೂರಿಗೆ ಇಷ್ಟು ಬೆಳಕಾದ್ರೂ ಇರೋದು. ನೀನು ಇಲ್ಲ ಅಂದ್ರೆ ನಾವೆಲ್ಲರೂ ಕತ್ಲಲ್ಲೇ ಮುಳುಗೋಗ್ಬೇಕಾಗಿತ್ತೋ ಏನೋ. ಅಯ್ಯೋ ಮಾವ, ಯಾಕೆಲ್ರೂ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಇಲ್ಲಿಗೆ ಬಂದ್ಮೇಲೆ ಈ ಊರು ನನ್ನ ಊರು ತಾನೆ. ಆದ್ರೆ ಏನು, ಕಾಶಿ ಹೇಳಿದಾಗಲೇ ಎಲ್ಲರೂ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಂಡಿದ್ದಿದ್ರೆ ಇವಾಗ ಇಷ್ಟು ದೊಡ್ಡ ಸಮಸ್ಯೆ ಬರ್ತಾನೆ ಇರಲಿಲ್ಲ. ನೀನು ಹೇಳಿದ ನಿಜಾನೇ ಅಮ್ಮ. ಹಳೆಯ ನಿಯಮಗಳನ್ನ ಪಾಲಿಸ್ತಾ ಇದ್ರೆ ಆಮೇಲೆ ಈ ಕಾಲಕ್ಕೆ ತಕ್ಕಂಗೆ ಬಾಳಕ್ಕಾಗಲ್ಲ. ಕರೆಂಟ್ ಹೋದ್ರೆ ಕತ್ಲಾಗುತ್ತೆ ಅನ್ನುವ ನಿಜ ನಮ್ಮೆಲ್ರಿಗೂ ಗೊತ್ತಿದ್ರೂ ಕೂಡ ಆ ನಿಜಾನ ನಾವು ಒಪ್ಕೊಳ್ಳೇ ಇಲ್ಲ. ಸರಿ, ಎಲ್ರೂ ಮನೆಯೊಳಗಡೆ ಬನ್ನಿ, ನಿಮ್ಗೋಸ್ಕರ ಆಹಾರ ಮಾಡಿದ್ದೀನಿ, ಇಬ್ರು ಊಟ ಮಾಡಿ.
ಇವಾಗ ಈ ದೀಪನ ಇಟ್ಕೊಳ್ಳಿ, ನಾಳೆ ಕಾಶಿ ಬರ್ತಾರೆ ಅಲ್ವಾ, ಆವಾಗ ಕರೆಂಟ್ ಯಾವಾಗ ಬರುತ್ತೆ ಅಂತ ನಾವು ಕೇಳೋಣ. ಆವಾಗ ರಂಗಯ್ಯ, ನಾವು ಮುಟ್ಟಾಳ್ರು, ಕಾಶಿ ಹೇಳ್ದಾಗ್ಲೇ ಮೊದಲೇ ಏನಾದರೂ ಒಂದು ಮಾಡಬೇಕಾಗಿತ್ತು. ಪರವಾಗಿಲ್ಲಪ್ಪ, ಇವಾಗ್ಲಾದ್ರೂ ನಮ್ಮೆಲ್ರಿಗೂ ಬುದ್ಧಿ ಬಂದಿದೆಯಲ್ವಾ, ಸಾಕು. ಹೌದೌದು, ನಿಜಾನೇ. ಇನ್ಮುಂದೆ ನಿಯಮಗಳನ್ನು ಪಾಲಿಸೋದಲ್ಲ, ಸಮಸ್ಯೆಗೆ ತಕ್ಕಂಗೆ ನಡ್ಕೊಳ್ಬೇಕು. ಹೌದು, ಇನ್ಮುಂದೆನಾದ್ರೂ ಕತ್ಲು ಅಂತ ಹೇಳಕ್ಕೆ ಹೆದರದೆ ಎಲ್ರೂ ಧೈರ್ಯವಾಗಿರ ಕಲ್ತ್ಕೊಳ್ಳಿ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಕತ್ಲು ಅನ್ನೋದು ಬೆಳಕಿಗೆ ಸಮಾನ. ಬೆಳಕು ಹೇಗೆ ಮುಖ್ಯನೋ ಕತ್ಲು ಕೂಡ ಅದೇ ರೀತಿ ಮುಖ್ಯ. ಆ ಕತ್ಲನ್ನ ನೋಡಿ ನಾವು ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಯಾವಾಗ್ಲೂ ಬೆಳಕಲ್ಲೇ ಇರಬೇಕು, ಕತ್ಲಲ್ಲಿ ಇರಬಾರ್ದು ಅಂತ ಅಂದ್ಕೊಳ್ಳಬಾರ್ದು. ಏನಾದ್ರೂ ಸಮಸ್ಯೆ ಬಂದ್ರೆ ಸ್ವಲ್ಪ ಮುಂದೆನೆ ಅದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು.